ನಾನು ಎಷ್ಟು ಬಾರಿ ಹೋಪನೋಪನೋ ಹೇಳಿದರೂ ಕೆಲಸ ಮಾಡ್ತಿಲ್ಲ. ಯಾಕೆ? ಏನು ಮಾಡಬೇಕು? ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ, ಕಿರಿಕಿರಿ, ಶಾಂತಿ ಸಮಾಧಾನ ಇಲ್ಲವೇ ಇಲ್ಲ. ಹೋಪನೋಪನೋ ಯಾರು ಮಾಡಬೇಕು? ನೀವು ಹೇಳುವ ಟೆಕ್ನಿಕ್ನಲ್ಲಿ ಯಾವುದೇ ಪವರ್ ಇಲ್ಲ. 108 ಸಲ ಹೇಳಿದರೂ ಏನೂ ಪ್ರಯೋಜನ ಇಲ್ಲ. ಭಾವನೆ, ಫೀಲಿಂಗ್ಸ್ ಹೇಗೆ ಬರುತ್ತೆ ಮತ್ತು ಹೇಗೆ ತರುವುದು? ನಿಮಗೆ ಸಿಟ್ಟು, ಕೋಪ, ತಾಪ ಹೇಗೆ ಬರುತ್ತೆ? ನನ್ನ ಮೇಲೆ ಸಿಟ್ಟು ಮಾಡಿಕೊಂಡ ಹೋದ ವ್ಯಕ್ತಿಯನ್ನು ಹೇಗೆ ವಾಪಸ್ ತರುವುದು? ನಾವು ಯಾವ ಯೋಚನೆಯಲ್ಲಿ ಇರ್ತೀವಿ ಅದನ್ನೇ ನಾವು ಆಕರ್ಷಣೆ ಮಾಡ್ತೀವಿ. ನಾವು ಯಾವ ಕೆಲಸ ಮಾಡ್ತೀವಿ ಅದೇ ಕೆಲಸವನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ. ಹೋಪನೋಪನೋ ಸರಿಯಾದ ಪದ್ಧತಿಯಲ್ಲಿ ಉಪಯೋಗಿಸಿ ನಾವು ಬೆಸ್ಟ್ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ ನಮ್ಮ ಲೈಫ್ನಲ್ಲಿ 100% ತರಬಹುದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೋಪನೋಪನೋ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಹೇಗೆ ನಾವು ಬೆಸ್ಟ್ ವೆಲ್ತ್, ಸಂಪತ್ತು, ಸಮೃದ್ಧಿ, ಬೆಸ್ಟ್ ಆರೋಗ್ಯ, ಬೆಸ್ಟ್ ಸಂಬಂಧಗಳನ್ನು ನಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡಬಹುದು, ಇದನ್ನೆಲ್ಲ ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋನಿಂದ ನಿಮಗೆ 100% ಲಾಭ ಆಗಲಿದೆ ಅನ್ನುವ ವಿಶ್ವಾಸ ನನಗಿದೆ. ಹೋಪನೋಪನೋದ ಇತಿಹಾಸ, ಬೆಳವಣಿಗೆ ಇದರ ಬಗ್ಗೆ ಈಗಾಗಲೇ ನೀವು ಎಲ್ಲ ವಿಡಿಯೋನಲ್ಲಿ ಕೇಳಿದ್ದೀರಿ, ನೋಡಿದ್ದೀರಿ. ನೇರವಾಗಿ ವಿಷಯಕ್ಕೆ ಬರೋಣ. ಮತ್ತೆ ರಿಪಿಟೇಷನ್ ಮಾಡುವುದು ಬೇಡ. ಆದರೆ ಒಂದು ಗಮನಿಸಬೇಕಾದ ಮುಖ್ಯ ವಿಷಯ ಅಂದರೆ ಡಾಕ್ಟರ್ ಹೆವ್ಲೆನ್ ಆ ಎಲ್ಲ ರೋಗಿಗಳನ್ನು ದೂರದಿಂದಲೇ ಗುಣಪಡಿಸಿದ್ದು. ಸಾಕಷ್ಟು ಜನರು ಈ ಪದ್ಧತಿಯಿಂದ ಸಕ್ಸಸ್ ಹೊಂದಿದ್ದನ್ನು ಕೇಳಿದ್ದೇನೆ, ನೋಡಿದ್ದೇನೆ. ಜಾಬ್ ಸಿಕ್ಕಿದ್ದು, ದೇಹದ ನೋವು ಗುಣ ಆಗಿದ್ದು, ಡೈವೋರ್ಸ್ ಹಂತಕ್ಕೆ ಹೋಗಿದ್ದ ಸಂಬಂಧಗಳು ಸುಧಾರಿಸಿದ್ದು, ಇನ್ನೂ ಕೆಲವರ ಕೊಟ್ಟ ಸಾಲ ಮರಳಿ ಬಂದಿದ್ದು, ಇನ್ನೂ ಏನೇನೋ ಕಥೆಗಳಿವೆ. ಅವರೆಲ್ಲ ಬಹುಶಃ ಸರಿಯಾದ ಪದ್ಧತಿಯಲ್ಲಿ ಹೋಪನೋಪನೋ ಯೂಸ್ ಮಾಡಿರಬೇಕು. ಈಗ ನಾವು ಕಲಿಯುವುದು ತುಂಬ ಸರಳ ಮತ್ತು ಸುಲಭವಾದ ಟೆಕ್ನಿಕ್. ಈ ಟೆಕ್ನಿಕ್ ಬಳಸಲು 2 ವಿಧಾನ ಇದೆ. ಒಂದು ಬೇಸಿಕ್ ಮೂಲಭೂತ ಹೋಪನೋಪನೋ, ಎರಡನೆಯದು ಅಡ್ವಾನ್ಸ್ ಹೋಪನೋಪನೋ, ಮುಂದುವರೆದ ಭಾಗ ಅನ್ನಬಹುದು. ಮೊದಲು ಬೇಸಿಕ್ ಹೋಪನೋಪನೋ ನೋಡೋಣ. ಇದರಲ್ಲಿ 4 ಮುಖ್ಯ ವಾಕ್ಯಗಳಿವೆ. ಮೊದಲನೆಯದು ಐ ಆಮ್ ಸಾರಿ, ಎರಡನೆಯದ್ದು ಪ್ಲೀಸ್ ಫರ್ಗಿವ್ ಮೀ, ಮೂರನೆಯದ್ದು ಥ್ಯಾಂಕ್ ಯು, ನಾಲ್ಕನೆಯದ್ದು ಐ ಲವ್ ಯು. ಇದು ಎಲ್ಲರಿಗೂ ಗೊತ್ತಿದೆ. ಬೇಸಿಕ್ ಹೋಪನೋಪನೋದಲ್ಲಿ 4 ಮುಖ್ಯ ಅಂಶಗಳಿವೆ. ಮೊದಲನೆಯದು ಹೇಳುವ ವಿಧಾನ. ಈ 4 ವಾಕ್ಯಗಳನ್ನು ಸರಿಯಾದ ಫೀಲಿಂಗ್ಸ್ ಜೊತೆ ಹೇಳುವುದು ಇಂಪಾರ್ಟೆಂಟ್. ಇಲ್ಲಿಯೇ ಬಹಳಷ್ಟು ಜನ ತಪ್ಪು ಮಾಡ್ತಾರೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ರೀತಿ ಏನೂ ಎಮೋಷನ್ ಇಲ್ಲದೆ ಹೇಳಿಬಿಡ್ತಾರೆ. ನೀವು ಯಾವುದೇ ಮಂತ್ರವನ್ನಾದರೂ ಫೀಲಿಂಗ್ಸ್ ಜೊತೆನೇ ಹೇಳಬೇಕು. ಹೋಪನೋಪನೋ ಇದು ಲಾ ಆಫ್ ಅಟ್ರಾಕ್ಷನದ ಒಂದು ಟೆಕ್ನಿಕ್. ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ? ಸರಳವಾಗಿ ಹೇಳಬೇಕೆಂದರೆ, ನಾವು ಯಾವ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡ್ತೀವಿ ಆ ಫ್ರೀಕ್ವೆನ್ಸಿಯನ್ನು ನಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀವಿ. ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ಅಂದರೆ ಏನು? ನಾವು ಯಾವ ಯೋಚನೆ, ಭಾವನೆಯಲ್ಲಿ ಇರ್ತೀವಿ ಅದನ್ನೇ ನಾವು ಆಕರ್ಷಣೆ ಮಾಡ್ತೀವಿ. ನಾವು ಯಾವ ವಿಚಾರ ಮಾಡ್ತೀವಿ ಅದನ್ನೇ ನಾವು ಆಕರ್ಷಣೆ ಮಾಡ್ತೀವಿ. ನಾವು ಯಾವುದನ್ನು ಹೇಳ್ತೀವಿ ಅದನ್ನೇ ನಾವು ಆಕರ್ಷಣೆ ಮಾಡ್ತೀವಿ. ನಾವು ಯಾವುದನ್ನು ನಂಬ್ತೀವಿ ಅದನ್ನೇ ನಾವು
ಆಕರ್ಷಣೆ ಮಾಡ್ತೀವಿ. ನಾವು ಯಾವ ಕೆಲಸ ಮಾಡ್ತೀವಿ ಅದನ್ನೇ ನಾವು ಆಕರ್ಷಣೆ ಮಾಡ್ತೀವಿ. ಇನ್ನೂ ಜಾಸ್ತಿ ಡೀಟೇಲ್ ಆಗಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತನಾಡುವುದು ಬೇಡ, ಬೇಸಿಕ್ ಅಷ್ಟೇ ಸಾಕು. ಒಟ್ಟಿನಲ್ಲಿ ಹೇಳುವುದಾದರೆ ನಾವು ಯಾವುದನ್ನು ಫೀಲ್ ಮಾಡ್ತೀವಿ ಅದನ್ನೇ ನಮ್ಮ ಲೈಫ್ನಲ್ಲಿ ತರ್ತೀವಿ. ನೀವು ಯಾವುದೇ ಫೀಲಿಂಗ್ ಭಾವನೆ ಇಲ್ಲದೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಹೇಳಿದರೆ ಅದರಲ್ಲಿ ಜಾಸ್ತಿ ಪವರ್ ಇಲ್ಲ. ಯಾಕೆ ಪವರ್ ಇಲ್ಲ? ಇಲ್ಲಿ ಈಗ ನೋಡೋಣ. ಉದಾಹರಣೆಗೆ ನಾನೀಗ ಹೀಗೆ ಹೇಳ್ತೀನಿ, ಐ ಲವ್ ಯು. ಈಗ ಇಲ್ಲಿ ಪ್ರೀತಿಯ ಫೀಲಿಂಗ್ ಕಾಣ್ತಿದೆಯಾ, ಅನಿಸ್ತಿದೆಯಾ? ಇಲ್ಲ, ಇಲ್ಲಿ ಭಾವನೆಗಳಿಲ್ಲ. ಅದಕ್ಕೆ ಆ ಶಬ್ದಕ್ಕೆ ಆ ಶಕ್ತಿ ಇರಲ್ಲ, ಫ್ರೀಕ್ವೆನ್ಸಿ ಇರಲ್ಲ. ಎಮೋಷನ್ಸ್ ಇಲ್ಲದ ಶಬ್ದಗಳಿಗೆ ಎನರ್ಜಿ, ಶಕ್ತಿ ಇಲ್ಲ, ಫ್ರೀಕ್ವೆನ್ಸಿ, ಕಂಪನ, ತರಂಗ ಇಲ್ಲವೇ ಇಲ್ಲ. ಆದರೆ ಸರಿಯಾದ ಎಮೋಷನ್, ಭಾವನೆ ಇರುವಂತಹ ಶಬ್ದಗಳಲ್ಲಿ ಶಕ್ತಿ ಮತ್ತು ವೈಬ್ರೇಷನ್ ಇದೆ. ಉದಾಹರಣೆಗೆ ಐ ಹೇಟ್ ಯು, ಐ ಹೇಟ್ ಯು ಸೋ ಮಚ್ ಅಂತ ರಾಗವಾಗಿ ಹೇಳಿದರೆ ನಿಮಗೆ ಕೋಪನೂ ಬರಲ್ಲ, ಬೇಜಾರನೂ ಆಗಲ್ಲ. ಇಲ್ಲಿ ಹೇಟ್ ಶಬ್ದ ನೆಗೆಟಿವ್ ಇದ್ದರೂ ಕೂಡ ಬೇಜಾರಾಗಲ್ಲ. ಇದು ಒಂದು ವಿಚಿತ್ರ ಸ್ಟೇಟ್ಮೆಂಟ್ ಅನಿಸಿರ್ಲಿಕ್ಕೂ ಸಾಕು. ಇಲ್ಲಿ ಎನರ್ಜಿ ಬೇರೆನೇ ಇದೆ, ಫ್ರೀಕ್ವೆನ್ಸಿ ಬೇರೆನೇ ಇದೆ. ಉದಾಹರಣೆಗೆ ಐ ಲವ್ ಯು, ಇದು ಒಂದು ಅದ್ಭುತ ಸ್ಟೇಟ್ಮೆಂಟ್. ಆದರೆ ಇದನ್ನು ಸರಳವಾಗಿ ಹೇಳಿದರೆ ಏನು ಕೆಲಸ ಮಾಡಲ್ಲ. ಇಲ್ಲಿ ಎಲ್ಲ 4 ವಾಕ್ಯಗಳು ಪಾಸಿಟಿವ್ ಸ್ಟೇಟ್ಮೆಂಟ್ಗಳೇ. ಇದನ್ನು ಹೇಗೆ ಹೇಳ್ತೀರಿ, ಇದರ ತರ್ಕ ನೋಡೋಣ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಇವೆರಡೂ ಜೊತೆಗೆ ಹೊಂದಿಕೊಂಡು ಹೋಗ್ತವೆ. ಸಾರಿ ಮತ್ತು ಕ್ಷಮಾಪಣೆ ಕೇಳುವುದು ಎರಡೂ ಜೊತೆಗೆ ಹೋಗುತ್ತೆ. ನಂತರ ಥ್ಯಾಂಕ್ ಯು, ಐ ಲವ್ ಯು ಜೊತೆಗೆ ಹೊಂದಿಕೆ ಆಗ್ತದೆ. ಗ್ರ್ಯಾಟಿಟ್ಯೂಡ್ ಮತ್ತು ಲವ್ ಎರಡೂ ಜೊತೆ ಆಗುತ್ತೆ. ಇಲ್ಲಿ ನೀವು ಪ್ರತಿ ವಾಕ್ಯ ಫೀಲ್ ಮಾಡಬೇಕಾಗಿದೆ. ಬಹಳ ಜನರ ಪ್ರಶ್ನೆ, ಫೀಲಿಂಗ್ಸ್, ಭಾವನೆ ಹೇಗೆ ಬರುತ್ತೆ, ಹೇಗೆ ತರುವುದು? ಅದಕ್ಕೆ ನಾನು ಕೇಳ್ತೀನಿ, ಸಿಟ್ಟು, ಕೋಪ ಹೇಗೆ ಬರ್ತದೆ? ಅದೇ ರೀತಿ ಸಾರಿ, ಕ್ಷಮಾಪಣೆ, ಪ್ರೀತಿ, ಕರುಣೆ ಎಲ್ಲ ನಿಮ್ಮಲ್ಲಿಯೇ ಇದೆ. ಆದರೆ ಅದನ್ನು ಈಗ ನೀವು ಹೊರತರಬೇಕಾಗಿದೆ. ಈಗ ಹೇಳಿ, ಐ ಆಮ್ ಸಾರಿ. ಅದನ್ನು ಫೀಲ್ ಮಾಡಿ, ವಿನಯಪೂರ್ವಕವಾಗಿ ಕೈ ಮುಗಿದು ಒಂದು ದೀರ್ಘ ಶ್ವಾಸ ತೆಗೆದುಕೊಂಡು ಪ್ಲೀಸ್ ಫರ್ಗಿವ್ ಮೀ. ನಂತರ ಬಲಗೈಯನ್ನು ಹೃದಯದ ಮೇಲಿಟ್ಟು ಥ್ಯಾಂಕ್ ಯು, ಐ ಲವ್ ಯು. ನನ್ನ ಧ್ವನಿಯಲ್ಲಿ ಆ ಫೀಲಿಂಗ್ಸ್ ನಿಮಗೆ ಅನಿಸಿರಬಹುದು. ನೀವು ಸಹ ಇದೇ ರೀತಿ ಹೇಳಿದಾಗ ಆ ಪವರ್ 10 ಪಟ್ಟು ಜಾಸ್ತಿ ಆಗುತ್ತೆ. ಇದು ಹೋಪೊನೊಪೊನೊ ಸರಿಯಾಗಿ ಹೇಳುವ ಪದ್ಧತಿ. ನಿಮ್ಮಲ್ಲಿ ಎಷ್ಟು ಜನ ಈ ರೀತಿ ಹೇಳುವ ಪದ್ಧತಿ ಮೊದಲ ಬಾರಿಗೆ ತಿಳಿದುಕೊಂಡಿದ್ದೀರಿ? ವೆರಿ ಗುಡ್, ಕಂಗ್ರಾಟ್ಸ್. ಬೇಸಿಕ್ ಹೋಪೊನೊಪೊನೊನಲ್ಲಿ 2ನೇ ಸ್ಟೆಪ್ ಪುನರಾವರ್ತನೆ, ಅಂದರೆ ಮಲ್ಟಿಪಲ್ ಟೈಮ್ಸ್ ಹೇಳುವುದು. ಕಡಿಮೆ ಅಂದರೆ 11 ಸಲ, ಜಾಸ್ತಿ ಅಂದರೆ 108 ಬಾರಿ. ಹಾಗಾದರೆ ಎಷ್ಟು ಸಲ ಹೇಳಬೇಕು? ಒಳ್ಳೆಯ ಕಾರ್ಯ ಮಾಡಲು ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಲಕ್ಕಿ ನಂಬರ್ಸ್ ಉಪಯೋಗಿಸೋಣ. ಅದು ಯಾವುದು? 11, 21, 51 ಮತ್ತು 108. ನಿಮ್ಮ ಬಳಿ ಎಷ್ಟು ಸಮಯ ಇದೆ ಅನ್ನುವುದರ ಮೇಲೆ ಈ ನಂಬರ್ ನಿರ್ಧಾರ ಆಗುತ್ತೆ. ಆದರೆ ಈ ರಿಪಿಟೇಷನ್ ಯಾಕೆ ಬೇಕು? ಯಾವಾಗ ನೀವು 1-2 ಸಲ ಹೇಳ್ತೀರಿ, ನಿಮ್ಮಲ್ಲಿರುವ ಆ ಭಾವನೆಯ ಶಕ್ತಿ ಹೊರಬರಲ್ಲ. ನೀವು ಯಾವಾಗ 11 ಬಾರಿ, 21 ಬಾರಿ, ಇಲ್ಲ 51 ಬಾರಿ ಅಥವಾ 108 ಸಲ ಹೇಳ್ತೀರಿ, ಆಗ ಪವರ್, ಎನರ್ಜಿ ಹೊರಬರುತ್ತೆ. ನಿಮ್ಮಲ್ಲಿ ಕೆಲವೇ ನಿಮಿಷ ಸಮಯ ಇದ್ದಾಗ 11 ಬಾರಿ ಹೇಳಿ. ಉದಾಹರಣೆಗೆ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಲು ಒಂದು ಆಫೀಸ್ನಲ್ಲಿ ಕಾಯ್ತಾ ಕೂತಿದ್ದೀರಿ. ನಿಮ್ಮ ಬಳಿ 2 ನಿಮಿಷ ಟೈಮ್ ಇದೆ. ತಕ್ಷಣ 11 ಬಾರಿ ಈ 4 ವಾಕ್ಯ ಹೇಳಿ. ಇನ್ನು ಬೇಸಿಕ್ ಹೋಪೊನೊಪೊನೊದ 3ನೇ ಪಾಯಿಂಟ್,
ನೀವು ಹೋಪೊನೊಪೊನೊ ಬೇರೆ ಬೇರೆ ವಿಧಾನಗಳಿಂದ ಯೂಸ್ ಮಾಡಬಹುದು. ಸಾಮಾನ್ಯವಾಗಿ ಬೆಳಿಗ್ಗೆ ಮತ್ತು ರಾತ್ರಿ ದಿನಕ್ಕೆ 2 ಬಾರಿ 108 ಸಲ. ಇದನ್ನು ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇಲ್ಲ, ಯಾವುದೇ ಡ್ರೀಮ್, ಗೋಲ್ ಅಥವಾ ವ್ಯಕ್ತಿಗೋಸ್ಕರ ಮಾಡಬೇಕಿಲ್ಲ. ನಿಮ್ಮಲ್ಲಿರುವ ನೆಗೆಟಿವ್ ಎಮೋಷನ್ನನ್ನು ಬಿಡುಗಡೆ, ರಿಲೀಸ್ ಮಾಡಲು ಮಾಡಬೇಕಿದೆ. ಇದು ಒಂದು ಔಷಧಿಯ ಮೆಡಿಸಿನ್ ತೆಗೆದುಕೊಳ್ಳುವ ಅಭ್ಯಾಸದಂತೆ ಮಾಡುವುದು. ಆದರೆ ಮೆಡಿಸಿನ್ನಿಗೆ ವಯಸ್ಸಿನ ನಿರ್ಬಂಧ ಇದೆ, ಆದರೆ ಇದಕ್ಕೆ ಯಾವ ನಿರ್ಬಂಧ ಇಲ್ಲ. ಯಾವುದೇ ವಯಸ್ಸಿನವರು ಮಾಡಬಹುದು. ಈ ಒಂದು ಸಿಂಪಲ್ ಪ್ರಾಕ್ಟೀಸ್ನಿಂದ ಅದ್ಭುತವಾದ ಫ್ರೀಕ್ವೆನ್ಸಿ ಹೊರಹೊಮ್ಮಲು ಶುರುವಾಗ್ತದೆ. ನಿಮ್ಮ ನೆಗೆಟಿವಿಟಿ ಬಿಡುಗಡೆಯ ಜೊತೆಗೆ ಹೈಯರ್ ವೈಬ್ರೇಷನ್ ಪವರ್ ಸಿಗಲು ಶುರುವಾಗುತ್ತೆ. ನೀವು ಹೇಳುವ ಅಫರ್ಮೇಷನ್ ಕೆಲಸ ಮಾಡಲು ಶುರುವಾಗ್ತದೆ. ನಿಮ್ಮ ಗೋಲ್, ಕನಸು ನಿಮ್ಮ ಬಳಿ ಅಟ್ರಾಕ್ಟ್ ಆಗಲು ಶುರುವಾಗುತ್ತೆ. ಅದಕ್ಕೆ ಸಾಮಾನ್ಯ ಹೋಪೊನೊಪೊನೊ ದಿನಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ರಾತ್ರಿ 108 ಸಲ ಖಂಡಿತ ಮಾಡಿ. ಫೀಲಿಂಗ್ಸ್ ಜೊತೆ ಪ್ರಾಕ್ಟೀಸ್ ಮಾಡಿ. ಬೇಸಿಕ್ ಹೋಪೊನೊಪೊನೊದ 4ನೇ ಪಾಯಿಂಟ್ ಕೇಂದ್ರೀಕೃತ ಹೋಪೊನೊಪೊನೊ, ಅಂದರೆ ಗುರಿ ನಿರ್ಧರಿಸಿ ಹೋಪೊನೊಪೊನೊ ಮಾಡುವುದು. ಅಂದರೆ ನೀವು ಒಂದು ವ್ಯಕ್ತಿಗೆ ಅಥವಾ ಒಂದು ವಿಷಯಕ್ಕೆ, ಪರಿಸ್ಥಿತಿ, ಸಂದರ್ಭಕ್ಕೆ ಅಥವಾ ನಿಮ್ಮ ಕನಸಿಗೆ, ಗೋಲ್ಗೆ ಪಾಸಿಟಿವ್ ಫ್ರೀಕ್ವೆನ್ಸಿಯನ್ನು ಕಳಿಸುವುದು. ಉದಾಹರಣೆಗೆ, ಒಬ್ಬರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ. ಆ ವ್ಯಕ್ತಿಯನ್ನು ನಿಮ್ಮ ಲೈಫ್ನಲ್ಲಿ ವಾಪಸ್ ತರಬೇಕಾಗಿದೆ. ಇಲ್ಲ, ಒಳ್ಳೆಯ ಸಂಬಂಧ ಇನ್ನೊಂದು ಸಲ ಬೆಳೆಸಬೇಕಾಗಿದೆ. ಉದಾಹರಣೆಗೆ, ನಿಮ್ಮ ತಾಯಿಯ ಜೊತೆ ಜಗಳ ಆಗಿದೆ. ನೀವು ತಾಯಿಗೆ ಹೋಪೊನೊಪೊನೊ ಹೇಳಬೇಕಾಗಿದೆ. ಅದಕ್ಕೆ ನೀವು ಹೋಪೊನೊಪೊನೊದ ಎಲ್ಲ ಪವರ್ ನಿಮ್ಮ ತಾಯಿಯ ಮೇಲೆ ಕೇಂದ್ರೀಕೃತ ಮಾಡ್ತೀರಿ. ಅದು ಹೇಗೆ ಮಾಡ್ತೀರಿ? ಈ 4 ವಾಕ್ಯ ಸುಮ್ಮನೆ ಹೇಳುವುದು ಅಲ್ಲ. ನೀವು ಅವರ ಹೆಸರನ್ನು ಪ್ರತಿ ವಾಕ್ಯದಲ್ಲಿ ತೆಗೆದುಕೊಳ್ತೀರಿ ಮತ್ತೆ ಹೇಳ್ತೀರಿ. ಎಷ್ಟು ಸರಳವಾಗಿ ಅಂದರೆ, ಅಮ್ಮ, ಮಾಮ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಮಮ್ಮಿ, ಥ್ಯಾಂಕ್ ಯು ಮಾಮ್, ಐ ಲವ್ ಯು ಮಮ್ಮಿ. ಈಗ ಸರಿಯಾದ ಕ್ರಮದಲ್ಲಿ ನನ್ನ ಜೊತೆ ಹೇಳಿ. ನಿಮ್ಮ ತಾಯಿಯ ಬಗ್ಗೆ ಯೋಚಿಸಿ, ಅವಳ ಮುಖ, ಕಣ್ಣು ನೆನಪಿಸಿ ನನ್ನ ಜೊತೆ ಹೇಳಿ. ಐ ಆಮ್ ಸಾರಿ ಮಾಮ್, ಪ್ಲೀಸ್ ಫರ್ಗಿವ್ ಮೀ ಮಾಮ್, ಥ್ಯಾಂಕ್ ಯು ಮಾಮ್, ಐ ಲವ್ ಯು ಮಾಮ್. ನಿಮ್ಮಲ್ಲಿ ಫೀಲಿಂಗ್ಸ್ ಏನಾದರೂ ಅನಿಸ್ತಾ ತಕ್ಷಣ ನಿಮ್ಮ ವೈಬ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಇದು ಸರಿಯಾದ ಪದ್ಧತಿ. ಕಡಿಮೆ ಅಂದರೆ 11 ಸಲ. ನಿಮ್ಮ ಬಳಿ ಇರುವ ಸಮಯಕ್ಕೆ ತಕ್ಕಂತೆ 21 ಇಲ್ಲ 51 ಅಥವಾ 108 ಬಾರಿ ಹೇಳಿ. ಉದಾಹರಣೆಗೆ, ನೀವು ಒಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಿ. ಅಲ್ಲಿ ಬರುವ ಇಂಟರ್ವ್ಯೂ ಮಾಡುವ ಜನಕ್ಕೆ ಈ 4 ವಾಕ್ಯ ಹೇಳಿ. ಎಷ್ಟು ಸಲ ಅನ್ನುವುದು ನಿಮ್ಮ ಬಳಿ ಇರುವ ಸಮಯಕ್ಕೆ ಅನುಗುಣವಾಗಿ ಆಗಬಹುದು. ಇನ್ನೊಂದು ಉದಾಹರಣೆ, ನಿಮ್ಮ ಲ್ಯಾಪ್ಟಾಪ್ ಕೆಟ್ಟಿದೆ, ಅದನ್ನು ಮುಟ್ಟಿ ಹೇಳಿ. ಯಾವುದೇ ಸಂಶಯ, ಡೌಟ್ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಈ ರೀತಿ ಹೇಳಿ. ಐ ಆಮ್ ಸಾರಿ ಲ್ಯಾಪ್ಟಾಪ್, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮತ್ತೊಂದು ಉದಾಹರಣೆ, ನಿಮ್ಮ ದೇಹದ ಯಾವುದೋ ಭಾಗ ನೋವಿದೆ, ಭುಜ ನೋಯ್ತಾ ಇದೆ, ಭುಜದ ಭಾಗ ಮುಟ್ಟಿ ಹೇಳಿ. ಫೀಲಿಂಗ್ಸ್ ಜೊತೆ ಹೇಳಿ. ನೀವು ಹೇಳಿದಾಗ ಹೋಪೊನೊಪೊನೊ ಪ್ರಾರ್ಥನೆಯ ಪವರ್ ಆ ದೇಹದ ಭಾಗದ ಮೇಲೆ ಕೇಂದ್ರೀಕೃತ ಮಾಡ್ತೀರಿ. ಅಲ್ಲಿರುವ ನೆಗೆಟಿವ್ ಎನರ್ಜಿ ಹೀಲ್ ಆಗಲು ಶುರು ಮಾಡುತ್ತೆ. ಇದು ಹೋಪೊನೊಪೊನೊ ಉಪಯೋಗಿಸುವ ಬಗೆ. ಇನ್ನು ಅಡ್ವಾನ್ಸ್ ಹೋಪೊನೊಪೊನೊ ಬಗ್ಗೆ ತಿಳಿಯೋಣ ಮತ್ತು ಬೇಸಿಕ್ ಮತ್ತು ಅಡ್ವಾನ್ಸ್ ವ್ಯತ್ಯಾಸ ಏನು ತಿಳಿಯೋಣ. ಬೇಸಿಕ್ನಲ್ಲಿ 4 ವಾಕ್ಯಗಳ ಪುನರಾವರ್ತನೆ ಬಗ್ಗೆ ಇಂಪಾರ್ಟೆನ್ಸ್ ಇದೆ. ಆದರೆ ಇಲ್ಲಿ ಅಡ್ವಾನ್ಸ್ ಹೋಪೊನೊಪೊನೊನಲ್ಲಿ ರಿಪಿಟೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಇಲ್ಲ. ಇಲ್ಲಿ ಒಂದು ನಿರ್ದಿಷ್ಟ ಹೇಳಿಕೆಯಿಂದ ಹೋಪೊನೊಪೊನೊ ಶುರು ಮಾಡ್ತೀವಿ. ಅದೇನೆಂದರೆ, ನಾನು ಈ ನೆಗೆಟಿವ್ ಭಾವನೆಯನ್ನು ಈಗ ಅನುಭವಿಸ್ತಾ ಇದ್ದೀನಿ.
ಅದಕ್ಕೆ ನಾನೇ 100% ಜವಾಬ್ದಾರ, ಹೊಣೆಗಾರ. ಉದಾಹರಣೆಗೆ, ಈಗ ನೀವು ಕೋಪಗೊಂಡಿದ್ದೀರಿ. ಈಗ ಹೇಳುವುದು ಹೀಗೆ: ಈಗ ನಾನು ಈ ಸಿಟ್ಟಿನ ಭಾವನೆ ಅನುಭವಿಸ್ತಾ ಇದ್ದೀನಿ, ಅದಕ್ಕೆ 100% ನಾನೇ ಜವಾಬ್ದಾರ. ನೀವು ದುಃಖದಲ್ಲಿದ್ದರೆ, ಹತಾಶೆಯ ಮನೋಭಾವದಲ್ಲಿದ್ದರೆ, ನಿಮಗೆ ಜಾಬ್ ಸಿಗ್ತಾ ಇಲ್ಲದಿದ್ದರೆ, ನಿಮ್ಮ ಆರೋಗ್ಯ ಸರಿ ಇಲ್ಲದಿದ್ದರೆ, ನಿಮ್ಮ ಹೆಂಡತಿಯ ಗಂಡನ ಮೇಲೆ ಕೋಪಗೊಂಡಿದ್ದರೆ, ನೀವು 100% ಜವಾಬ್ದಾರಿ, ಹೊಣೆಗಾರಿಕೆ ತೆಗೆದುಕೊಂಡು ಹೋಪನೋಪನೋ ಮಾಡ್ತೀರಿ. ಇದು ನೀವು ನಿಮ್ಮ ಜೊತೆ ಸಂಭಾಷಣೆ ಮಾಡುವುದು. ನೀವು ಕ್ಷಮಾಪಣೆ ಕೇಳುವಾಗ, ಅಂದರೆ ಐ ಆಮ್ ಸಾರಿ ಹೇಳುವಾಗ, ಸಾರಿ ಅನ್ನುವುದಕ್ಕೆ ಸಮರ್ಥನೆ ನೀಡಬೇಕಿದೆ. ಅದಕ್ಕೆ ಒಂದು ಉದಾಹರಣೆ: ನನಗೆ ಜಾಬ್ ಸಿಗ್ತಾ ಇಲ್ಲ, ಅದಕ್ಕೆ ಹೀಗೆ ನನ್ನ ಜೊತೆ ಹೇಳಿ ಪ್ರಾಕ್ಟೀಸ್ ಮಾಡಿ: ನನಗೆ ಜಾಬ್ ಸಿಗದಿದ್ದಕ್ಕೆ ನಾನೇ 100% ಜವಾಬ್ದಾರ. ಐ ಆಮ್ ಸಾರಿ, ನಾನು ಏನೋ ಮಾಡಿದ್ದಕ್ಕೆ ನನಗೆ ಜಾಬ್ ಸಿಗ್ತಾ ಇಲ್ಲ. ಐ ಆಮ್ ಸಾರಿ, ನಾನು ಮಾಡಬೇಕಾಗಿದ್ದನ್ನು ಮಾಡದಿದ್ದಕ್ಕೆ ನನಗೆ ಜಾಬ್ ಸಿಗ್ತಾ ಇಲ್ಲ. ಪ್ಲೀಸ್ ಫರ್ಗಿವ್ ಮೀ. ಈ ಫ್ರೀಕ್ವೆನ್ಸಿ ನನ್ನಲ್ಲಿ ಇದ್ದುದಕ್ಕೆ ಜಾಬ್ ಸಿಗ್ತಾ ಇಲ್ಲ. ಪ್ಲೀಸ್ ಫರ್ಗಿವ್ ಮೀ. ನನಗೆ ಬೇಕಾಗಿದ್ದ ಜಾಬ್ಗೆ ನಾನು ಸಾಕಷ್ಟು ತಯಾರಿ ಮಾಡಲಿಲ್ಲ, ಅದಕ್ಕೆ ನನಗೆ ಜಾಬ್ ಸಿಕ್ಕಿಲ್ಲ. ಥ್ಯಾಂಕ್ ಯು ನನಗೆ ಜಾಬ್ ಸಿಗದಿದ್ದಕ್ಕೆ. ಥ್ಯಾಂಕ್ ಯು ನನ್ನ ಈ ಸಮಸ್ಯೆಗೆ, ಈ ಸವಾಲಿಗೆ. ಥ್ಯಾಂಕ್ ಯು ಈ ಸಮಸ್ಯೆಯನ್ನು ಎದುರಿಸುವ ಶಕ್ತಿ ನನಗೆ ನೀಡಿದ್ದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್, ಈ ಸಮಸ್ಯೆಯನ್ನು ಎದುರಿಸುವ ನಂಬಿಕೆ ನನ್ನಲ್ಲಿ ಇದ್ದುದಕ್ಕೆ. ಥ್ಯಾಂಕ್ ಯು ಯೂನಿವರ್ಸ್, ಈ ಸಮಸ್ಯೆಯನ್ನು ನಾನು ನಿಭಾಯಿಸ್ತೀನಿ ಅನ್ನುವ ನಂಬಿಕೆ ನನ್ನಲ್ಲಿ ಇಟ್ಟಿದ್ದಕ್ಕೆ. ಥ್ಯಾಂಕ್ ಯು ಈ ಪರಿಸ್ಥಿತಿಗೆ, ಈ ಸಂದರ್ಭಕ್ಕೆ. ಐ ಲವ್ ಮೈಸೆಲ್ಫ್. ನಾನು ಹೇಗಿದ್ದರೂ ಐ ಲವ್ ಮೈಸೆಲ್ಫ್. ನನಗೆ ಜಾಬ್ ಇಲ್ಲದಿದ್ದರೂ, ನನಗೆ ಜಾಬ್ ಇದ್ದಾಗಲೂ ಐ ಲವ್ ಮೈಸೆಲ್ಫ್. ಐ ಲವ್ ಮೈಸೆಲ್ಫ್. ನನಗೆ ಜಾಬ್ ಇಲ್ಲದಿರುವ ಪರಿಸ್ಥಿತಿಯಲ್ಲಿಯೂ ನಾನು ನಿಭಾಯಿಸಿದ ಪರಿಸ್ಥಿತಿಗೆ ಐ ಲವ್ ಮೈಸೆಲ್ಫ್. ನಾನು ಹೇಗೆ ಹೊಸ ಜಾಬ್ ಅಟ್ರ್ಯಾಕ್ಟ್ ಮಾಡಲು ಶುರು ಮಾಡಿದ್ದಕ್ಕೆ ಐ ಲವ್ ಮೈಸೆಲ್ಫ್. ನಾನು ಹೊಸ ಜಾಬ್ ತೆಗೆದುಕೊಂಡ ಬಗೆಗೆ ಐ ಲವ್ ಮೈಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಹೀಗೆ ಹೇಳಿ ಈ ಅಡ್ವಾನ್ಸ್ ಹೋಪನೋಪನೋ ಸಂಭಾಷಣೆ ಮುಗಿಸಿ. ಒಂದು ದೀರ್ಘಶ್ವಾಸ ತೆಗೆದುಕೊಂಡು ಕೆಲವು ನಿಮಿಷ ಕಣ್ಣು ಮುಚ್ಚಿ. ಈ ರೀತಿ ಪೂರ್ತಿ ಹೋಪನೋಪನೋ ಹೇಳಿದಾಗ ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಆಗಿರಬಹುದು ಕಾಮೆಂಟ್ ಮಾಡಿ ತಿಳಿಸಿ. ಈ ಅಡ್ವಾನ್ಸ್ ಹೋಪನೋಪನೋ ಮಾಡಲು ಸಾಕಷ್ಟು ಕ್ಲಾರಿಟಿ ಇರಬೇಕು, ಪ್ರಾಕ್ಟೀಸ್ ಬೇಕು, ತುಂಬ ಡೀಟೇಲ್ಸ್ ಬೇಕು. ಇನ್ನೂ ಬೇರೆ ಬೇರೆ ವಿಷಯಗಳಿಗೆ ಹೋಪನೋಪನೋ ಹೇಗೆ ಮಾಡುವ ವಿಧಾನ ಮುಂದಿನ ವಿಡಿಯೋನಲ್ಲಿ ನೋಡೋಣ. ನೀವು ಕಾಮೆಂಟ್ ಮಾಡಿದ ವಿಷಯಗಳಿದ್ದರೆ ತುಂಬ ಒಳ್ಳೆಯದು.